ನಮಸ್ತೆ ಫ್ರೆಂಡ್ಸ್, ಬಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಭೀಮನ ಅಮಾವಾಸ್ಯೆ ದಿವಸ ಮೊನ್ನೆ 24ನೇ ತಾರೀಕು ನಡೆದಿತ್ತು. ಆವತ್ತಿನ ದಿವಸ ನಾವು ಸಿಹಿ ಕಡುಬು, ಖಾರದ ಕಡುಬು ಮಾಡಿದ್ವಿ. ಯಾವ ರೀತಿ ಮಾಡಿದ್ವಿ, ಹೇಗೆಲ್ಲ ಆಚರಣೆ ಮಾಡ್ಕೊಂಡ್ವಿ ಹಬ್ಬದ ದಿನ ಅಂತ ನಿಮಗೆಲ್ರಿಗೂ ತಿಳಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಸುಮಾರು ಜನ ಖಾರದ ಕಡುಬು ಅನ್ನೋದೇ ಮಾಡೋಲ್ಲ. ಹಾಗಾಗಿ ಈ ನಮ್ಮ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಖಂಡಿತವಾಗೂ ಕೊನೆವರೆಗೂ ನೋಡಿ. ಈ ಬೆನಿಫಿಟ್ನ ನೀವು ತಿಳ್ಕೊಂಡು ಗೌರಿ ಗಣೇಶ ಹಬ್ಬಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಸಿಹಿ ಕಡುಬು ಅಷ್ಟೇ, ಖಾರದ ಕಡುಬು ಅಷ್ಟೇ. ಬನ್ನಿ ನೋಡೋಣ. ನೋಡಿ, ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಅಕ್ಕಿ ಹಿಟ್ಟು ಬರುತ್ತಲ್ವ, ಅಕ್ಕಿ ಹಿಟ್ಟನ್ನ ಕಲಸ್ಕೊಂಡು ನೀರು ಕುದಿಯೋ ಟೈಮಲ್ಲಿ ಸ್ವಲ್ಪ ಕಲಸ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕಾಗತ್ತೆ. ಇದು ಅಕ್ಕಿ ಹಿಟ್ಟು ಮನೆಯಲ್ಲೇ ಅಕ್ಕಿ ತೊಳೆದು ಒಣಗಿಸಿ ಮಿಲ್ಗೆ ಹಾಕ್ಸಿರೋ ಅಕ್ಕಿ ಹಿಟ್ಟಾಗಿರುತ್ತೆ ಕಣ್ರಿ. ಹಾಗೆ ಇದು ಅಕ್ಕಿ ಹಿಟ್ಟಾಗಿರುತ್ತೆ ನೋಡಿ. ಆ ಕುದಿ ಬರೋ ಟೈಮಲ್ಲಿ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ನೋಡಿಕೊಂಡು ಮುದ್ದೆ ಮಾಡ್ತೀವಲ್ವ ನಾವು, ರಾಗಿ ಮುದ್ದೆ, ಆ ರೀತಿಯಲ್ಲಿ ಈ ಹಸಿಟ್ಟು ಹಾಕ್ಕೊಂಡು ನೋಡಿಕೊಂಡು ಗಟ್ಟಿಯಾಗಿ ಮಾಡ್ಕೊಬೇಕಾಗುತ್ತೆ. ಮುದ್ದೆ ಅಂತೂ ಎಷ್ಟು ಗಟ್ಟಿಯಾಗಿ ಮುದ್ದೆ ಮಾಡ್ಕೊತೀರೋ ಕಡುಬು ಅನ್ನೋದು ಅಷ್ಟು ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವೇ ಎಷ್ಟು ಗಟ್ಟಿಯಾಗಿ ಬಂದಿದೆ ಈ ಮುದ್ದೆ ಅಂತೂ. ಎಷ್ಟೆಷ್ಟು ದಪ್ಪ ಉಂಡೆಗಳಾಗಿದ್ದಾವೆ. ನಮ್ಮ ಮನೇಲಿ 2 ರೀತಿ ಕಡುಬು, ಖಾರದ ಕಡುಬು, ಸಿಹಿ ಕಡುಬು ಮಾಡ್ತೀವಿ. ಗಣೇಶನ ಹಬ್ಬಕ್ಕಂತೂ 3 ರೀತಿ ಕಡುಬು ಮಾಡ್ತೀವಿ. ಅದನ್ನು ಸಹ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಖಂಡಿತವಾಗ್ಲೂ ನಮ್ಮ ಬಿ ಆರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೋಡಿ, ಈ ರೀತಿಯಾಗಿ ಆ ಉಂಟೆನಲ್ಲಿ ಸ್ವಲ್ಪ ತಗೊಂಡು ಗುಂಡಾಗಿ ಬಾಲ್ ಸೈಜಾಗಿ ಮಾಡಿಕೊಂಡು ಈ ರೀತಿ ಹಸಿ ಹಿಟ್ಟು ಇರುತ್ತಲ್ವ ಅಕ್ಕಿ ಹಿಟ್ಟಲ್ಲಿ ಈ ರೀತಿಯಾಗಿ ಚಿಪ್ಪುಗಳು ಮಾಡ್ಕೋಬೇಕಾಗುತ್ತೆ. ಅಂದರೆ ಬಟ್ಲು ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಇರುತ್ತೆ. ಈ ರೀತಿ ಬಟ್ಲು ಮಾಡಿಕೊಂಡು ಅದಕ್ಕೆ ಫಿಲ್ಲಿಂಗ್ಸ್ಗೆ ಕಡಲೆಬೇಳೆ ನೆನೆಸಿಟ್ಕೊಂಡು 1-2 ಅವರು ಒಡೆಗೆ ರುಬ್ತೀವಲ್ಲ, ಸೇಮ್ ಅದೇ ಪ್ರೊಸೀಜರಲ್ಲಿ ನುಣ್ಣಗೆ ರುಬ್ಬಬೇಕಾಗತ್ತೆ. ಇದು ಸ್ವಲ್ಪ ನಮ್ಮದು ತರಿ ಹಂಗಿದೆ, ಕರೆಂಟ್ ಹೊರಟೋಗಿತ್ತು, ಹಾಗಾಗಿ ಈ ರೀತಿ ಇದೆ. ರುಬ್ಬಿದೆಲ್ಲ ಆದಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಚ್ಚಾಕೊಂಡ್ರೆ ಆಯಿತು. ಹಾಗೆ ಸಿಹಿ ಕಡುಬಿಗೆ ಬಿಳಿ ಎಳ್ಳನ್ನು ಹುರಿದು ಪುಡಿ ಮಾಡಿ, ಹಾಗೆ ಬೆಲ್ಲ ಸೇರಿಸಿ ಪುಡಿ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದು ಸಿಹಿ ಕಡುಬು ಹೂರಣ ಆಗಿರುತ್ತೆ. ಹಾಗೆ ಮತ್ತು ಅದ್ರ ಫಿಲ್ಲಿಂಗ್ ಯಾವ ರೀತಿ ಮಾಡೋದು ಅಂದರೆ, ಈ ಬಟ್ಲುಗಳಿರುತ್ತಲ್ಲ ಅದಕ್ಕೆ ಖಾರದ ಕಡುಬು ಹಿಟ್ಟಿರುತ್ತಲ್ವ ಫಿಲ್ಲಿಂಗು, ಅದನ್ನು ಈ ರೀತಿ ಗೋಲ್ ಶೇಪಲ್ಲಿ ಉದ್ದಕ್ಕೆ ಸಿಲಿಂಡ್ರ್ ಶೇಪಲ್ಲಿ ಮಾಡಿಕೊಂಡು ಒಳಗಡೆ ಇಟ್ಟು ಆ ಸೈಡು ಈ ಸೈಡು ಕವರ್ ಮಾಡಬೇಕಾಗತ್ತೆ. ಮಧ್ಯದಲ್ಲೇ ಓಪನ್ ಬಿಡಬೇಕಾಗತ್ತೆ. ಇದು ಬೇಯಕ್ಕೆ ಈಸಿ ಆಗುತ್ತೆ ಅಂತ ಈ ರೀತಿ ಒಂದು ಟಿಪ್ಸ್ ಸಹ ಕಣ್ರಿ. ಹಾಗೆ ನೋಡಿ, ಸಿಹಿ ಕಡುಬಿಗೆ ಪೂರ್ತಿ ಕವರ್ ಮಾಡಬೇಕಾಗತ್ತೆ. ಎಲ್ಲೂ ಗ್ಯಾಪ್ ಇರಬಾರ್ದು. ಗ್ಯಾಪ್ ಇದ್ದರೆ ಅದು ಒಳಗಡೆ ಬೆಲ್ಲ ಪಾಕ ಎಲ್ಲ ಈಚೆ ಬಂದು ಕಡುಬು ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಕೂಡ ಹೋಲ್ ಇರಬಾರ್ದು, ಪೂರ್ತಿ ಕವರ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಇಡ್ಲಿ ಪ್ಲೇಟ್ಗೆ ತ್ಯಾವ ಮಾಡಿ ನೀರಿನಿಂದ ಅದಕ್ಕೆ ಜೋಡಿಸ್ಕೊಂಡು ಈ ರೀತಿಯಾಗಿ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಯೋ ಟೈಮಲ್ಲಿ ಇಟ್ಟು ಮುಚ್ಚಳ ಮುಚ್ಚಿ 10-15 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಖಾರದ ಕಡುಬನ್ನು ಬೇಯಿಸ್ಕೊಂಡಾಗ ನೋಡಿ ಈ ರೀತಿ ಇರುತ್ತೆ ಖಾರದ ಕಡುಬು. ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಸಿಹಿ ಕಡುಬಿಗಿಂತ ಖಾರದ ಕಡುಬಂತೂ ಸಖತ್ತಾಗಿರುತ್ತೆ. ಒಂದು ಸರಿ ಖಂಡಿತವಾಗೂ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಹಾಗೆ ಸಿಹಿ ಕಡುಬು ಕಡಲೆಪಪ್ಪು, ಕಡಲೆಬೀಜ ಹಾಕಿ ಮಾಡ್ತೀರಾ, ಈ ರೀತಿಯಾಗಿ ಎಳ್ಳು ಹುರಿದು ಪುಡಿ ಮಾಡಿ ನೋಡಿ, ತುಂಬಾ ರುಚಿಯಾಗಿಯೇ ಇರುತ್ತೆ. ನೋಡಿ, ಎಲ್ಲ ಕಡುಬೆಲ್ಲ ಆಯಿತು, ಎಲ್ಲರದು ಊಟ ಆಯಿತು, ಹಬ್ಬ ಆಯಿತು. ಇನ್ನು ಊಟ ಮಾಡಬೇಕು ನಾನು. ಎಲ್ಲ ಈ ಕಡುಬು ಮಾಡಿದ್ರೆ ಎಲ್ಲ ಅಂಗಡಿ ನೋಡಿ, ಎಲ್ಲ ಮನೆಯೆಲ್ಲ ಇರುತ್ತೆ. ಹಾಗೆ ನೋಡಿ, ಈ ಕಡುಬಿಗೆ ಒಂದು ವಿಶೇಷವಾದ ಸೈಡ್ ಡಿಶ್ ಅಂದರೆ ಪಾನಕ ಮಾಡ್ಕೊತೀವಿ, ಬೆಲ್ಲದ ಪಾನಕ. ಆ ಖಾರದ ಕಡುಬನ್ನು, ಆ ಸ್ವೀಟ್ ಕಡುಬನ್ನು ಆ ಬೆಲ್ಲದ ಪಾನಕದಲ್ಲಿ ಅದ್ದು ತಿಂತಾಯಿದ್ರೆ ಅದು ರುಚಿನೇ ಬೇರೆ. ನಿಜವಾಗ್ಲೂ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ. ಬೆಲ್ಲದ ಪಾಕ ಯಾವ ರೀತಿ ಮಾಡಬೇಕು ಅಂದರೆ, ಪುಡಿ ಮಾಡಿಟ್ಕೊಂಡಿರೋ ಬೆಲ್ಲಕ್ಕೆ ಅರ್ಧ ಗ್ಲಾಸ್ ನೀರು ಹಾಕಿ ಕುದಿಸ್ಕೊಂಡ್ರೆ ಆಯಿತು. ಇದಾಗಿತ್ತು ಕಡುಬು ಭೀಮನ ಅಮಾವಾಸ್ಯೆ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.